ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ನಾನು ನನ್ನ ವಿಡಿಯೋಲಿ ಆರಿ ವರ್ಕ್ ವಿತೌಟ್ ಸೇವಿಂಗ್, ಅಂದರೆ ನಿಮಗೆ ಆರಿ ವರ್ಕ್ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ನಿಮ್ಮ ಬ್ಲೌಸ್ನ ಹೇಗೆ ನೀವು ಡೆಕೋರೇಟ್ ಮಾಡ್ಕೊಳ್ಬೋದು ಜಸ್ಟ್ ಲೈಕ್ ಆರಿ ವರ್ಕ್ ಅಂತ ತೋರಿಸ್ತಾ ಇದ್ದೀನಿ. ಕಳೆದ ವಿಡಿಯೋಲಿ ಅಂದರೆ ನನ್ನ ಸ್ಯಾರಿ ಕಲೆಕ್ಷನ್, ರೇಷ್ಮೆ ಸೀರೆಗಳ ಕಲೆಕ್ಷನ್ ಅಂತ ವಿಡಿಯೋ ಮಾಡಿದಾಗ ನಾನೊಂದು ಬ್ಲೌಸ್ ತೋರಿಸಿದ್ದೆ. ಇದನ್ನು ನಾನೇ ಮಾಡ್ಕೊಂಡಿದ್ದು ಅಂತ ಹೇಳಿದಾಗ ಇದನ್ನು ಹೇಗೆ ಮಾಡ್ಕೊಂಡ್ರಿ ನನಗೆ ತಿಳಿಸಿ ಅಂತ ಕೇಳಿದ್ರಿ. ಅದಕ್ಕೋಸ್ಕರ ನಾನಿವತ್ತು ಒಂದು ಹೊಸ ಬ್ಲೌಸ್ನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಈಸಿಯಾಗಿ ನೀವು ಕೂಡ ನಿಮ್ಮ ಬ್ಲೌಸ್ನ ಡೆಕೋರೇಟ್ ಮಾಡ್ಕೊಳ್ಬೋದು ಜಸ್ಟ್ ಲೈಕ್ ಆರಿ ವರ್ಕ್ ಅಂತ. ಆರಿ ವರ್ಕ್ ಮಾಡಿಸೋದಕ್ಕೆ ತುಂಬಾ ದುಡ್ಡಾಗುತ್ತೆ, ತುಂಬ ಕಾಸ್ಟ್ಲಿ ಆಗುತ್ತೆ. ಎಸ್ಪೆಷಲಿ ನಿಮಗೆ ಸ್ಟೋನ್ಸ್ ವರ್ಕ್, ಹ್ಯಾಂಡ್ ವರ್ಕ್ ಅಂದರೆ ತುಂಬ ಕಾಸ್ಟ್ಲಿ. ಅದ್ರ ಬದಲು ನೀವೇ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ವಿತ್ ದ ಹೆಲ್ಪ್ ಆಫ್ ಗಮ್, ಫೆವಿಕ್ರಿಲ್. ಇಟ್ಸ್ ಅ ಫ್ಯಾಬ್ರಿಕ್ ಗ್ಲೂ. ಅದನ್ನು ಯೂಸ್ ಮಾಡಿಕೊಂಡು ನೀವು ತುಂಬಾ ಬ್ಯೂಟಿಫುಲ್ಲಾಗಿ, ಈಸಿಯಾಗಿ, ತುಂಬ ಕಡಿಮೆ ಖರ್ಚಿನಲ್ಲಿ ಮಾಡ್ಕೊಳ್ಬೋದು. ಈಗ ನೋಡಿದ್ರಿ ಅಲ್ಲ ನೀವು ಆಗಲೇ ಬ್ಲೌಸ್ ಯಾವುದು ಹೇಗೆ ಡಿಸೈನ್ ಇದೆ ಅಂತ. ಇದನ್ನ ನಾನು ಒಂದು ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅದನ್ನು ಹೇಗೆ ಮಾಡ್ಕೊಂಡಿರೋದು ಅಂತ. ಅದ್ರ ಮುಂಚೆ ನನ್ನ ಈ ವಿಡಿಯೋ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಕೂಡ ಮಾಡಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ನನ್ನ ಪ್ರೀವಿಯಸ್ ವೀಡಿಯೋಸ್ಗಳನ್ನೆಲ್ಲ ನೋಡ್ಬೋದು. ಹಾಗೆಯೇ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದಾಗ ನಾನು ಮುಂದೆ ಹಾಕೋ ವೀಡಿಯೋಸ್ಗಳ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ. ಆಗ ನಾನು ಹಿಂದೆ ಮಾಡಿರೋದು ಹಾಗೂ ಮುಂದೆ ಮಾಡುವಂಥ ಯಾವುದೇ ವೀಡಿಯೋಸ್ನ ನೀವು ಮಿಸ್ ಮಾಡದೆ ಎಲ್ಲನೂ ನೋಡ್ಬೋದು. ಈಗ ಹೇಗೆ ಅದು ವರ್ಕ್ ಮಾಡೋದು ಅಂತ ತೋರಿಸ್ತೀನಿ. ಮೊದಲು ನಾನು ಸ್ಲೀವ್ಸ್ನ ಬೇಸಿಕ್ ಐಡಿಯಾ ಕೊಡ್ತೀನಿ, ಯಾಕಂದರೆ ಈ ಸ್ಲೀವ್ಸಲ್ಲಿ ಜಾಸ್ತಿ ಏನೂ ಮಾಡಿಲ್ಲ. ಇಲ್ಲಿ ಇರುವಂತಹ ಡಿಸೈನ್ಗೆ ನಾನು ಹೈಲೈಟ್ ಮಾಡಿದ್ದೀನಿ. ನೋಡ್ಬೋದು, ಇಲ್ಲೊಂದು ಬಾರ್ಡರ್ ಡಿಸೈನ್ ಇದೆ, ಇಲ್ಲೊಂದಿದೆ, ಇಲ್ಲಿ ಪ್ಲೇನ್ ಇದೆ. ಅಂದರೆ ಇಲ್ಲಿ ಏನು ಡಿಸೈನ್ಗಳಿದೆಯೋ ಅದನ್ನು ನಾನು ಹೈಲೈಟ್ ಮಾಡಿದ್ದೀನಿ. ಇಲ್ಲಿ ಒಂದು ಲೋಟಸ್ ಇತ್ತು, ಅದಕ್ಕೆ ಬಾಲ್ ಚೈನ್ ಮತ್ತು ಸ್ಟೋನ್ ಚೈನಿಂದ ಹೈಲೈಟ್ ಮಾಡಿದ್ದೀನಿ. ಹಾಗೆ ಇಲ್ಲಿ ಒಂದು ಪೀಕಾಕ್ ಇದೆ, ಆ ಪೀಕಾಕ್ನ ಕೂಡ ನಾನು ಹೈಲೈಟ್ ಮಾಡಿದ್ದೀನಿ ವಿತ್ ಅ ಸ್ಟೋನ್ ಚೈನ್ ಆ್ಯಂಡ್ ಬಾಲ್ ಚೈನ್ಸ್. ಇಷ್ಟೇ ನೀವು ಸ್ಲೀವ್ಸ್ಗೆ ಮಾಡಬೇಕಾಗಿರೋದು. ಸ್ಲೀವ್ಸಲ್ಲಿ ಏನು ಡಿಸೈನ್ ಇದೆಯೋ ಅದನ್ನು ಹೈಲೈಟ್ ಮಾಡ್ಬೋದು. ಅಥವಾ ನಿಮಗೆ ಜಸ್ಟ್ ಈ ಥರ ಬಟ್ಟೆ ಅಥವಾ ಈ ಥರ ಬಟ್ಟೆ ಇದ್ದರೆ ನೀವೇ ನಿಮ್ಮ ಓನ್ ಡಿಸೈನ್ನ ಕ್ರಿಯೇಟ್ ಮಾಡಿಬಿಟ್ಟು ಸ್ಟೋನ್ ಅಥವಾ ಬಾಲ್ ಚೈನಲ್ಲಿ ಅದನ್ನು ಔಟ್ಲೈನ್ ಮಾಡಿಬಿಟ್ಟು ಕುಂದನ್ಗಳನ್ನ ಅಂಟಿಸ್ಕೊಳ್ಬೋದು. ನನ್ನ ಸ್ಲೀವ್ಸ್ ಈ ಥರ ಇದೆ, ಅದಕ್ಕೆ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಇನ್ನೂ ಒಂದು ನೀವು ಏನು ಗಮನದಲ್ಲಿರಬೇಕು ಅಂದರೆ, ಹಿಂದೆ ನೋಡಿ ನಾನು ಇಷ್ಟು ಜಾಗ ಬಿಟ್ಟಿದ್ದೀನಿ. ಯಾಕೆ ಅಂದರೆ ಈ ಸ್ಟೋನ್ ಚೈನು ನಮ್ಮ ಬ್ಲೌಸ್ಗೆ ಸಿಗಾಕೊಳ್ಳುತ್ತೆ ಅಂತ. ಹಾಗಾಗಿ ಇಷ್ಟನ್ನ ಜಾಗ ಬಿಟ್ಟು ನಾನು ಸ್ಟೋನ್ಸ್ ಮತ್ತು ಬಾಲ್ ಚೈನ್ನ ಅಂಟಿಸಿದ್ದೀನಿ. ನೀವು ಹಾಗೆಯೇ ಸ್ಟೋನ್ ಚೈನ್ ಇದಕ್ಕೆ ನಮ್ಮ ಬಟ್ಟೆಗೆ ಸ್ವಲ್ಪ ಸಿಗಾಕೊಳ್ಳುತ್ತೆ, ಹಾಗಾಗಿ ನಾನು ಅಷ್ಟನ್ನು ಜಾಗ ಬಿಟ್ಟಿದ್ದೀನಿ. ನೀವು ಕೂಡ ಹಾಗೆಯೇ ಫಾಲೋ ಮಾಡಿ. ನೆಕ್ಸ್ಟ್ ನೆಕ್ಗೆ ಬರೋಣ. ಹಿಂದೆ ನೆಕ್ ಮತ್ತು ಮುಂದಿನ ನೆಕ್, ಇದು ಡ್ರಾಪ್ಲೆಟ್ಸ್ ಥರ ಮಾಡಿಕೊಂಡು ಅಂಟಿಸಿರೋದು. ಇದನ್ನು ಹೇಗೆ ಮಾಡೋದು ಅಂತ ನಾನು ಬೇಕಿದ್ರೆ ನಿಮಗೀಗ ಇನ್ನು ಡೀಟೇಲ್ ಆಗಿ ತೋರಿಸ್ತೀನಿ. ನಮಗೆ ಬಾಲ್ ಚೈನ್ ಬೇಕು, ಇದು 10 ರೂಪೀಸ್ ಮೀಟರ್. ಸ್ಟೋನ್ ಚೈನ್ ಇದು 25 ರೂಪೀಸ್ ಮೀಟರ್. ನಿಮಗೆ ಇದು ಕುಂದನ್ ಬೇಕು. ನಾನು ಈ ಶೇಪ್ದು ತೊಗೊಂಡಿದ್ದೀನಿ. ನೀವು ಡಿಫ್ರೆಂಟ್ ಸೈಜ್, ಡಿಫ್ರೆಂಟ್ ಶೇಪ್ ಯಾವ ಸೈಜ್ ಬೇಕೋ ಅದನ್ನು ತೊಗೊಳ್ಬೋದು. ಇದು ನಾನು ರೆಡಿ ಅಂಗಡಿಯಲ್ಲಿ ಸಿಕ್ತು ನನಗೆ ಡೆಕೋರೇಟ್ ಮಾಡೋದಕ್ಕೆ, ಈ ಥರದ್ದು ತೊಗೊಂಡಿದ್ದೀನಿ. ನಿಮಗೆ ಇದು ಸಿಗಲಿಲ್ಲ ಅಂದರೆ ಸ್ಟಿಚಿಂಗ್ ಮಟೀರಿಯಲ್ ಸಿಗೋ ಅಂಗಡಿಯಲ್ಲಿ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಸಪೋರ್ಟ್ ತೊಗೊಳ್ತಾರಲ್ಲ, ಆ ಬಟ್ಟೆ ಇದು. ಅಂದರೆ ನಿಮಗೆ ಬ್ಲೌಸ್ಗೆ ಎಂಬ್ರಾಯ್ಡ್ರಿ ಮಾಡ್ತಾರೆ ನೋಡಿ, ಅವರು ಇದನ್ನು ಯೂಸ್ ಮಾಡ್ತಾರೆ. ನೀವು 10 ರೂಪೀಸ್ 20 ರೂಪೀಸ್ ಮೀಟರ್ ಇದು. ಇದ್ರ ಮೇಲೆ ಈ ಥರ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ಬರ್ಕೊಂಡು ಡೆಕೋರೇಟ್ ಮಾಡ್ಕೊಳ್ಬೋದು. ಲಾಸ್ಟಲ್ಲಿ ಫ್ಯಾಬ್ರಿಕ್ ಗ್ಲೂ, ನಾವು ಅಂಟಿಸ್ತಾ ಇರೋದ್ರಿಂದ ಫ್ಯಾಬ್ರಿಕ್ ಗ್ಲೂ. ನಾವು ಈ ಥರ ಡ್ರಾಪ್ಲೆಟ್ಸ್ನ ಮಾಡ್ಕೊಳ್ಬೇಕು. ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ನಾನು ಆಗಲೇ ಕ್ಲಾತ್ ತೋರಿಸಿದ್ನಲ್ಲ, ಸ್ಟಿಚಿಂಗ್ ಮಟೀರಿಯಲ್ ಸಿಗುವಂಥ ಅಂಗಡಿಲಿ ಸಿಗುತ್ತೆ ಅಂತ. ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಅಂತಲೇ ಈ ಕ್ಲಾತ್ನ ಯೂಸ್ ಮಾಡೋದು. ಅದ್ರ ಮೇಲೆ ನಾನು ಈ ಥರ ಅಂಟಿಸ್ಕೊಂಡಿದ್ದೀನಿ. ಈ ಥರ ಅಂಟಿಸ್ಕೊಂಡು ಕಟ್ ಮಾಡ್ಕೊಳ್ಬೇಕು. ಈಗ ಒಂದು ತೋರಿಸ್ತೀನಿ ಹೇಗೆ ಅಂತ. ಡ್ರಾಪ್ಲೆಟ್ ಡಿಸೈನಲ್ಲಿ ನಾನು ಮಾಡ್ಕೊಳ್ತಾ ಇರೋದು. ನಿಮಗೆ ಯಾವ ಡಿಸೈನ್ ಬೇಕೋ ಆ ಥರ ಮಾಡ್ಕೊಳ್ಬೋದು. ಈ ಥರ ಗಮ್ ಹಚ್ಕೊಂಡು ಈ ಡ್ರಾಪ್ಲೆಟ್ನ ಅಂಟಿಸ್ಕೊಳ್ಬೇಕು ಕುಂದನ್ನ. ಅದರ ಸುತ್ತ ಒಂದು ಬಾಲ್ ಚೈನ್, ಈ ಥರ ಅಂಟಿಸ್ಕೊಂಡು ಕಟ್ ಮಾಡ್ಕೊಳ್ಬೇಕು. ಈಗ ಸ್ಟೋನ್ ಚೈನ್,
ಈಗ ಕಟ್ ಮಾಡಿಕೊಂಡು ಇದೆಲ್ಲ ಒಣಗಿದ ಮೇಲೆ ಈ ಥರ ಕಟ್ ಮಾಡ್ಕೊಳ್ಬೇಕು. ಈ ಥರ ಕಟ್ ಮಾಡ್ಕೊಂಡಾಗ ಇಲ್ಲಿ ದಾರ ಗೀರ ಬರೋದಾಗಲಿ ಏನೂ ಆಗೋದಿಲ್ಲ. ಇದನ್ನು ಡೈರೆಕ್ಟ್ ನಾವು ಬ್ಲೌಸ್ ಮೇಲೆ ಅಂಟಿಸ್ಕೊಳ್ಬೋದು. ನಿಮಗಿದು ರೆಡಿ ಕೂಡ ಸಿಗುತ್ತೆ. ನಿಮಗೆ ಮಾಡೋದಕ್ಕೆ ಟೈಮ್ ಇಲ್ಲ, ನನಗೆ ಅಷ್ಟೊಂದು ಪುರ್ಸತ್ತಿಲ್ಲ ಅನ್ನೋ ಹಾಗಿದ್ರೆ ಒಂದು ಪೀಸ್ ಲೆಕ್ಕದಲ್ಲಿ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ದು ಸಿಗುತ್ತೆ. ಬಟ್ ನಾವು ಮಾಡ್ಕೊಳ್ಳೋದಕ್ಕಿಂತ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಮೇ ಬಿ 10 ರೂಪೀಸ್ 15 ರೂಪೀಸ್ ಒಂದೊಂದು ಪೀಸ್ಗೆ ಆ ಥರ ಸಿಗುತ್ತೆ. ನಿಮ್ಗೆ ಇಲ್ಲ ಅಂದರೆ ಚಿಕ್ಕಪೇಟೆಯಲ್ಲಿ ನೋಡಿ ಸ್ವಲ್ಪ ಕಡಿಮೆಗೆ ಸಿಗುತ್ತೆ. ರಾಜಾ ಮಾರ್ಕೆಟ್ ಅಂತ ಇದೆಯಲ್ಲ, ಅದರ ಸರೌಂಡಿಂಗಲ್ಲಿ ಈ ಥರ ಪ್ಯಾಕೆಟ್ಗಳು ಸಿಗುತ್ತೆ ನಿಮಗೆ. ಅಲ್ಲಿ ನಮ್ಮ ಮಾಮೂಲಿ ಸ್ಟೋರ್ಸ್ಗಿಂತ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ನೀವು ಮಾಡಿಕೊಂಡ್ರೇ ಸ್ವಲ್ಪ ಕಡಿಮೆ, ಇನ್ನು ಅದಕ್ಕಿಂತ ಕಡಿಮೆ ಬೀಳುತ್ತೆ. ನೋಡಿ ಇಷ್ಟೇ ಈಸಿಯಾಗಿ ಮಾಡಿಕೊಂಡು ಕಟ್ ಮಾಡ್ಕೊಂಡು ಬಿಡ್ಬೋದು. ಇದೇ ಥರ ಎಲ್ಲನೂ ಕಟ್ ಮಾಡ್ಕೊಳ್ಳೋಣ. ಇದು ಪೂರ ಅನ್ಸಾಯಿತು. ಈಗ ಹಿಂದೆ ಅನ್ಸೋಣ. ಇಲ್ಲಿ ಯಾವ ರೀತಿಯಲ್ಲಿ ಅನ್ಸಿದ್ನೋ ಅದೇ ರೀತಿಯಲ್ಲಿ ಹಿಂದೆನೂ ಕೂಡ ಅನ್ಸಿರೋದು. ಅಂದರೆ ನೆಟ್ಟಾಗಿರೋದ್ರಿಂದ ನೀವು ಗಮ್ ಹಾಕಿದಾಗ ನೆಲಕ್ಕೆ ಅಂಟ್ಕೊಂಡು ಬಿಡುತ್ತೆ. ಹಾಗಾಗಿ ಒಂದು ಪೇಪರ್ ಅಥವಾ ಬಟ್ಟೆನ ಹಿಂದೆ ಇಟ್ಕೊಂಡು ನೆಲಕ್ಕೆ ತಗಲ್ಬಾರ್ದು ಅನ್ನೋ ಹಾಗಿದ್ರೆ ಅದ್ರ ಮೇಲೆ ನೀವು ಇಟ್ಬಿಟ್ಟು ಗಮ್ನ ಹಾಕಿ ಅಂಟಿಸ್ಬೋದು. ಅಂಟ್ಕೊಳ್ಳುತ್ತೆ, ಏನು ಬೀಳೋದಿಲ್ಲ. ಹಾಗೆಯೇ ಇಲ್ಲಿ ನಾನು ಸ್ಟೋನ್ ಚೈನ್ನ ಅಂಟಿಸಿದ್ದೀನಿ. ಇದನ್ನು ಕೂಡ ನೆಟ್ ಮೇಲೆ ಅಂಟಿಸ್ತಾ ಇರೋದ್ರಿಂದ ನಾನು ಏನು ಕ್ಲಾತ್ ತೋರಿಸಿದ್ದೀನಿ ಅದ್ರ ಮೇಲೆ ಅಂಟಿಸ್ಕೊಂಡು, ನೋಡಿ ವೈಟ್ ಕಲರ್ ಕಾಣ್ತಾ ಇದೆ ಅಲ್ವಾ, ಅದ್ರ ಮೇಲೆ ಅಂಟಿಸ್ಕೊಂಡು ಇದೇ ಶೇಪಲ್ಲಿ ಆಮೇಲೆ ಕಟ್ ಮಾಡ್ಕೊಂಡಿರೋದು. ಜಸ್ಟ್ ಲೈಕ್ ನಾವು ಡ್ರಾಪ್ಲೆಟ್ನ ಹೇಗೆ ಕಟ್ ಮಾಡ್ಕೊಂಡ್ವಿ ಅದೇ ಥರ ಇದಕ್ಕೂ ಕೂಡ ನಾನು ಅದ್ರ ಮೇಲೆ ಹೀಗೆ ರೌಂಡಾಗಿ ಅಂಟಿಸ್ಕೊಂಡು ಒಣಗಿದ ಮೇಲೆ ಕಟ್ ಮಾಡಿಕೊಂಡು ಅದನ್ನು ಇಲ್ಲಿಗೆ ಅಂಟಿಸಿದ್ದೀನಿ. ನೀವು ಡೈರೆಕ್ಟ್ ಸ್ಟೋನ್ ಚೈನ್ನ ಇದ್ರ ಮೇಲೆ ನೆಟ್ ಮೇಲೆ ಅಂಟಿಸೋದಕ್ಕೆ ಹೋದರೆ ಅಂಟ್ಕೊಳ್ಳೋದಿಲ್ಲ, ಯಾಕಂದರೆ ಗಮ್ಮೆಲ್ಲ ನೆಲಕ್ಕೆ ಅಂಟ್ಕೊಂಡು ಬಿಡುತ್ತೆ. ಇದಕ್ಕೆ ಏನು ಮಿಕ್ಕೊಳ್ಳೋದೇ ಇಲ್ಲ ಅಂಟ್ಕೊಳ್ಳೋದಕ್ಕೆ ಗಟ್ಟಿಯಾಗಿ. ಹಾಗಾಗಿ ನೀವು ಈ ಥರ ಮಾಡ್ಕೊಳ್ಬೇಕಾಗುತ್ತೆ. ನೆಟ್ ಮೇಲೆ ಮಾಡ್ಕೊಳ್ಬೇಕು ಅಂದರೆ ಈ ಥರ ಸರ್ಕಸ್ ಮಾಡಬೇಕು. ಇಲ್ಲ ಅಂದರೆ ಜಸ್ಟ್ ಈ ಥರ ಕ್ಲಾತ್ ಅಂದರೆ ಡೈರೆಕ್ಟಾಗಿ ನೀವು ಇದ್ರ ಮೇಲೇ ಡಿಸೈನ್ ಮಾಡ್ಬೋದು. ಅಂದರೆ ಡೈರೆಕ್ಟ್ ಬಟ್ಟೆ ಮೇಲೆ ಡಿಸೈನ್ ಮಾಡ್ಬೋದು. ಒಂದು ಸ್ಮಾಲ್ ಇನ್ಸ್ಟ್ರಕ್ಷನ್ ಕೊಡಬೇಕಿತ್ತು. ಲಾಸ್ಟ್ ಟೈಮ್ ನಾನು ನನ್ನ ಮಗಳ ಡ್ರೆಸ್ಗೆ ಮಿರರ್ ವರ್ಕ್ ವಿತ್ ಆರಿ ವರ್ಕ್ನ ಮಾಡಿ ತೋರಿಸಿದ್ದೆ. ಅದು ಯಾರಾದರೂ ನೋಡಿಲ್ಲ ಅಂದರೆ ಲಿಂಕ್ ಬರುತ್ತೆ ನೋಡಿ. ಯಾಕಂದರೆ ಅದರ ಡಿಸೈನ್ನ ಕೂಡ ನೀವು ನಿಮ್ಮ ಬ್ಲೌಸ್ಗಳಿಗೆ ಮಾಡ್ಕೊಳ್ಬೋದು. ತುಂಬಾ ಈಸಿ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಅದನ್ನು ಮಾಡಿ ತೋರಿಸಿದಾಗ ಕೆಲವರು ಕೇಳಿದರು, ಇದು ಗಮ್ಮಲ್ಲಿ ಅಂಟಿಸ್ತಾ ಇರೋದ್ರಿಂದ ಬಿಟ್ಟೋಗೋದಿಲ್ವಾ ನೀರಿಗೆ ಹಾಕಿದಾಗ ಅಂತ. ಇದು ಫ್ಯಾಬ್ರಿಕ್ ಗ್ಲೂನ ಯೂಸ್ ಮಾಡಿಕೊಂಡು ನಾವು ಅಂಟಿಸಿರೋದ್ರಿಂದ ನೀರಿಗೆ ಹಾಕಿದ ತಕ್ಷಣ ಬಿಟ್ಕೊಳ್ಳೋದಿಲ್ಲ. ಬಟ್ ನೀವು ನೀರಲ್ಲೇ ಆ ಕ್ಲಾತ್ನ ಬಿಟ್ಬಿಟ್ಟಾಗ ನೀರು ಅದನ್ನ ಚೆನ್ನಾಗಿ ಅಬ್ಸಾರ್ವ್ ಮಾಡಿಕೊಂಡು ಗಮ್ ಆವಾಗ ಬಿಟ್ಟೋಗುತ್ತೆ. ಹಾಗಾಗಿ ನೀವೇನು ಮಾಡಬೇಕು ಅಂದರೆ ನೀರಲ್ಲಿ ನೆನೆಸಬಾರ್ದು, ಜಸ್ಟ್ ವಾಶ್ ಮಾಡಬೇಕು. ನೀರು ಹಾಕ್ಕೊಂಡು ವಾಶ್ ಮಾಡಿಬಿಟ್ಟು ತಕ್ಷಣ ಜಾಲಿಸ್ಬಿಟ್ಟು ತಕ್ಷಣಕ್ಕೆ ಡ್ರೈ ಮಾಡಿಬಿಡಬೇಕು. ಅಂಥ ಟೈಮಲ್ಲಿ ನಿಮಗೆ ಅದು ಗಮ್ಮು ಅಷ್ಟೊಂದು ಒದ್ದೇನೂ ಆಗೋದಿಲ್ಲ, ಹಾಗೆ ಬಿಟ್ಕೊಳ್ಳೋದು ಇಲ್ಲ. ಸೊ ಸ್ನೇಹಿತರೆ, ನಿಮಗೆ ಇದರ ಡಿಸೈನ್ನ ಡೀಟೇಲ್ ಆಗಿ ಬೇಕು ಅಂದರೆ ಹೇಗೆ ಇದನ್ನು ಕ್ರಿಯೇಟ್ ಮಾಡಿರೋದು ಅಂತ ಇಂಟ್ರೆಸ್ಟ್ ಇದ್ದರೆ ನನಗೆ ತಿಳಿಸಿ. ಇದನ್ನು ಕೂಡ ಹೇಗೆ ಮಾಡಿರೋದು, ಯಾವ ಟೆಕ್ನಿಕ್ನ ಯೂಸ್ ಮಾಡ್ಕೊಂಡು ಮಾಡಿರೋದು ಅಂತ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವತ್ತಿನ ನನ್ನ ವಿಡಿಯೋ ಇಷ್ಟೇ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ತುಂಬ ಜನಕ್ಕೆ ಶೇರ್ ಮಾಡಿ. ವಾಟ್ಸಾಪಲ್ಲಿ ಮಾಡ್ಬೋದು, ಫೇಸ್ಬುಕ್ಕಲ್ಲಿ ಮಾಡ್ಬೋದು, ಟ್ವಿಟರಲ್ಲಿ ಮಾಡ್ಬೋದು. ಸೊ ಹೆಚ್ಚು ಜನಕ್ಕೆ ತಲುಪೋ ಥರ ಮಾಡಿ. ನನಗೊಂಥರ ಜಾಸ್ತಿ ಜನ ನೋಡಿದಾಗ ಮೋಟಿವೇಶನ್ ಸಿಗ್ದಾಗುತ್ತೆ ಮುಂದೆ ಇಂತಹ ವೀಡಿಯೋಗಳನ್ನ ಮಾಡೋದಕ್ಕೆ. ಸೊ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಅಂತೂ ಮಾಡ್ತೀರಾ ಅಂತ ಗೊತ್ತು. ಹಾಗೆ ಸಿಗೋಣ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್, ಟೇಕ್ ಕೇರ್.